ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಶುರುವಾಗ್ತಿದೆ ದಿನಗಣನೆ. ಬೆಂಗಳೂರು ನಗರದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ. ಬ್ರೆಡ್ನಲ್ಲಿ ಕೊಕೈನ್ ಸಾಗಿಸ್ತಾ ಇದ್ದ ಐನಾಥಿ ಅಂದರ್ ಆಗಿದ್ದಾರೆ. ನೈಜೀರಿಯನ್ ಪ್ರಜೆ ಎಸ್ತಾರ್ ಈತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಶೆಯ ಲೋಕವನ್ನ ಸೃಷ್ಟಿ ಮಾಡೋದಕ್ಕೆ ಇವರು 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೈನ್ ಅನ್ನ ಸಾಗಿಸ್ತಾ ಇದ್ರು. ಅವರ ಬಂಧನವನ್ನ ಮಾಡಿದ್ದಾರೆ. ಬ್ರೆಡ್ನಲ್ಲಿ ಸಾಗಿಸ್ತಾ ಇದ್ರಂತೆ. ಎಂಥ ಕದಿಮರು ನೋಡಿ ಇವರು. ಹೇಗೆಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಹೀಗೂ ಆಗುತ್ತೆ. ಬ್ರೆಡ್ನಲ್ಲಿ ಕೊಕೈನ್ ಅನ್ನ ಈ ಕದಿಮರು ಸಾಗಾಟ ಮಾಡ್ತಾ ಇದ್ರು. ಅವರನ್ನ ಈಗ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಅವರಿಂದ ಲಕ್ಷ ರೂಪಾಯಿ 65 ಲಕ್ಷ ಮೌಲ್ಯದ ಕೊಕೈನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ತಾರ್ ಈತನನ್ನ ಬಂಧನ ಮಾಡಿದ್ದಾರೆ. ಆರೋಪಿ ಎಸ್ತಾರ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊಕೈನ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಬ್ರೆಡ್ನಲ್ಲಿ ಈತ ಸಪ್ಲೈ ಮಾಡ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನ ಮಾಡಿದಾಗ ಆ ಬ್ರೆಡ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕೊಕೈನ್ ಇತ್ತು. ವಶಕ್ಕೆ ಪಡೆದಿದ್ದಾರೆ. ಇದು ಫೋಟೋ, ಇದು ಎಲ್ಲಿಂದ? ಇದು ಬ್ರೆಡ್ ಕಂಪನಿ. ಓಪನ್ ಮಾಡಿ. ಓಪನ್ ಒನ್ ಬೈ ಒನ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಎಸ್ತಾರ್ ಈತನನ್ನ ಈಗ ಬಂಧನ ಮಾಡಿದ್ದಾರೆ. ಸದ್ಯ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದ? ಎಲ್ಲಿಂದ ಬಂತಿದ್ದು ಕೊಕೈನ್? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಮೊತ್ತದ ಡ್ರಗ್ ಮತ್ತೆ ಗಾಂಜಾ ಸ್ಮಗ್ಲಿಂಗ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಸಿಬಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಓರ್ವ ಆರೋಪಿ ವಿದೇಶಿ ಮಹಿಳೆಯನ್ನ ಬಂಧನ ಕೂಡ ಮಾಡಿರುವಂತದ್ದು. ಸುಮಾರು 1.20 ಕೋಟಿ ಮೌಲ್ಯದ ಕೊಕೈನ್ ನ ವಶಪಡಿಸಿಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಬ್ರೆಡ್ ನಲ್ಲಿ ಆ ಒಂದು ಕೊಕೈನ್ ನ ಇಟ್ಟು ಸ್ಮಗ್ಲ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಗಂಭೀರವಾದ ಅಂಶ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಮುಂಬೈನಲ್ಲಿ ಅವರು ವಾಸವಿರ್ತಾರೆ. ಮುಂಬೈಯಿಂದ ದೆಹಲಿಗೆ ತೆರಳಿ ದೆಹಲಿಯಿಂದ ಈ ಒಂದು ಕೊಕೈನ್ ಅನ್ನ ಬ್ರೆಡ್ ನ ಮುಖಾಂತರ ಸ್ಮಗ್ಲ್ ಮಾಡ್ತಿದ್ರು. ಅಲ್ಲಿಂದ ಇದು ಬೆಂಗಳೂರಿಗೆ ರಫ್ತು ಆಗ್ತಾ ಇರುವಂತಹ ಮಾಹಿತಿ ಕೂಡ ಬರುತ್ತೆ. ಬೆಂಗಳೂರಿನಲ್ಲಿ ಬ್ರೆಡ್ ನಲ್ಲಿ ಈ ಒಂದು ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಏನೊಂದು ವಿಷಯ ಗೊತ್ತಾಗುತ್ತೆ, ಆ ಮುಖೇನವಾಗಿ ಸಿಸಿಬಿ ಕಾರ್ಯಾಚರಣೆ ನಡೆಸಿ ಈಗ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಶುರುವಾಗ್ತಿದೆ ದಿನಗಣನೆ. ಬೆಂಗಳೂರು ನಗರದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ. ಬ್ರೆಡ್ನಲ್ಲಿ ಕೊಕೈನ್ ಸಾಗಿಸ್ತಾ ಇದ್ದ ಐನಾಥಿ ಅಂದರ್ ಆಗಿದ್ದಾರೆ. ನೈಜೀರಿಯನ್ ಪ್ರಜೆ ಎಸ್ತಾರ್ ಈತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಶೆಯ ಲೋಕವನ್ನ ಸೃಷ್ಟಿ ಮಾಡೋದಕ್ಕೆ ಇವರು 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೈನ್ ಅನ್ನ ಸಾಗಿಸ್ತಾ ಇದ್ರು. ಅವರ ಬಂಧನವನ್ನ ಮಾಡಿದ್ದಾರೆ. ಬ್ರೆಡ್ನಲ್ಲಿ ಸಾಗಿಸ್ತಾ ಇದ್ರಂತೆ. ಎಂಥ ಕದಿಮರು ನೋಡಿ ಇವರು. ಹೇಗೆಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಹೀಗೂ ಆಗುತ್ತೆ. ಬ್ರೆಡ್ನಲ್ಲಿ ಕೊಕೈನ್ ಅನ್ನ ಈ ಕದಿಮರು ಸಾಗಾಟ ಮಾಡ್ತಾ ಇದ್ರು. ಅವರನ್ನ ಈಗ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಅವರಿಂದ ಲಕ್ಷ ರೂಪಾಯಿ 65 ಲಕ್ಷ ಮೌಲ್ಯದ ಕೊಕೈನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ತಾರ್ ಈತನನ್ನ ಬಂಧನ ಮಾಡಿದ್ದಾರೆ. ಆರೋಪಿ ಎಸ್ತಾರ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊಕೈನ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಬ್ರೆಡ್ನಲ್ಲಿ ಈತ ಸಪ್ಲೈ ಮಾಡ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನ ಮಾಡಿದಾಗ ಆ ಬ್ರೆಡ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕೊಕೈನ್ ಇತ್ತು. ವಶಕ್ಕೆ ಪಡೆದಿದ್ದಾರೆ. ಇದು ಫೋಟೋ, ಇದು ಎಲ್ಲಿಂದ? ಇದು ಬ್ರೆಡ್ ಕಂಪನಿ. ಓಪನ್ ಮಾಡಿ. ಓಪನ್ ಒನ್ ಬೈ ಒನ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಎಸ್ತಾರ್ ಈತನನ್ನ ಈಗ ಬಂಧನ ಮಾಡಿದ್ದಾರೆ. ಸದ್ಯ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದ? ಎಲ್ಲಿಂದ ಬಂತಿದ್ದು ಕೊಕೈನ್? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಮೊತ್ತದ ಡ್ರಗ್ ಮತ್ತೆ ಗಾಂಜಾ ಸ್ಮಗ್ಲಿಂಗ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ
ಸಿಸಿಬಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಓರ್ವ ಆರೋಪಿ ವಿದೇಶಿ ಮಹಿಳೆಯನ್ನ ಬಂಧನ ಕೂಡ ಮಾಡಿರುವಂತದ್ದು. ಸುಮಾರು 1.20 ಕೋಟಿ ಮೌಲ್ಯದ ಕೊಕೈನ್ ನ ವಶಪಡಿಸಿಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಬ್ರೆಡ್ ನಲ್ಲಿ ಆ ಒಂದು ಕೊಕೈನ್ ನ ಇಟ್ಟು ಸ್ಮಗ್ಲ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಗಂಭೀರವಾದ ಅಂಶ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಮುಂಬೈನಲ್ಲಿ ಅವರು ವಾಸವಿರ್ತಾರೆ. ಮುಂಬೈಯಿಂದ ದೆಹಲಿಗೆ ತೆರಳಿ ದೆಹಲಿಯಿಂದ ಈ ಒಂದು ಕೊಕೈನ್ ಅನ್ನ ಬ್ರೆಡ್ ನ ಮುಖಾಂತರ ಸ್ಮಗ್ಲ್ ಮಾಡ್ತಿದ್ರು. ಅಲ್ಲಿಂದ ಇದು ಬೆಂಗಳೂರಿಗೆ ರಫ್ತು ಆಗ್ತಾ ಇರುವಂತಹ ಮಾಹಿತಿ ಕೂಡ ಬರುತ್ತೆ. ಬೆಂಗಳೂರಿನಲ್ಲಿ ಬ್ರೆಡ್ ನಲ್ಲಿ ಈ ಒಂದು ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಏನೊಂದು ವಿಷಯ ಗೊತ್ತಾಗುತ್ತೆ. ಆ ಮುಖೇನವಾಗಿ ಸಿಸಿಬಿ ಕಾರ್ಯಾಚರಣೆ ನಡೆಸಿ ಈಗ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಶುರುವಾಗ್ತಿದೆ ದಿನಗಣನೆ. ಬೆಂಗಳೂರು ನಗರದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ. ಬ್ರೆಡ್ನಲ್ಲಿ ಕೊಕೈನ್ ಸಾಗಿಸ್ತಾ ಇದ್ದ ಐನಾಥಿ ಅಂಧರಾಗಿದ್ದಾರೆ. ನೈಜೀರಿಯನ್ ಪ್ರಜೆ ಎಸ್ತಾರ್ ಈತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಶೆಯ ಲೋಕವನ್ನ ಸೃಷ್ಟಿ ಮಾಡೋದಕ್ಕೆ ಇವರು 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೈನ್ ಅನ್ನ ಸಾಗಿಸ್ತಾ ಇದ್ರು. ಅವರ ಬಂಧನವನ್ನ ಮಾಡಿದ್ದಾರೆ. ಬ್ರೆಡ್ನಲ್ಲಿ ಸಾಗಿಸ್ತಾ ಇದ್ರಂತೆ. ಎಂಥ ಕದಿಮರು ನೋಡಿ ಇವರು. ಹೇಗೆಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಹೀಗೂ ಆಗುತ್ತೆ. ಬ್ರೆಡ್ನಲ್ಲಿ ಕೊಕೈನ್ ಅನ್ನ ಈ ಕದಿಮರು ಸಾಗಾಟ ಮಾಡ್ತಾ ಇದ್ರು. ಅವರನ್ನ ಈಗ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಅವರಿಂದ ಲಕ್ಷ ರೂಪಾಯಿ 65 ಲಕ್ಷ ಮೌಲ್ಯದ ಕೊಕೈನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ತಾರ್ ಈತನನ್ನ ಬಂಧನ ಮಾಡಿದ್ದಾರೆ. ಆರೋಪಿ ಎಸ್ತಾರ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊಕೈನ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಬ್ರೆಡ್ ನಲ್ಲಿ ಈತ ಸಪ್ಲೈ ಮಾಡ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಬಂಧನ ಮಾಡಿದಾಗ ಆ ಬ್ರೆಡ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕೊಕೈನ್ ಇತ್ತು. ವಶಕ್ಕೆ ಪಡೆದಿದ್ದಾರೆ. ಇದು ಫೋಟೋ, ಇದು ಎಲ್ಲಿಂದ? ಇದು ಬ್ರೆಡ್ ಕಂಪನಿ. ಓಪನ್ ಮಾಡಿ. ಓಪನ್ ಒನ್ ಬೈ ಒನ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಎಸ್ತಾರ್ ಈತನನ್ನ ಈಗ ಬಂಧನ ಮಾಡಿದ್ದಾರೆ. ಸದ್ಯ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದ? ಎಲ್ಲಿಂದ ಬಂತಿದ್ದು ಕೊಕೈನ್? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಮೊತ್ತದ ಡ್ರಗ್ ಮತ್ತೆ ಗಾಂಜಾ ಸ್ಮಗ್ಲಿಂಗ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಸಿಬಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಓರ್ವ ಆರೋಪಿ ವಿದೇಶಿ ಮಹಿಳೆಯನ್ನ ಬಂಧನ ಕೂಡ ಮಾಡಿರುವಂತದ್ದು. ಸುಮಾರು 1.20 ಕೋಟಿ ಮೌಲ್ಯದ ಕೊಕೈನ್ ನ ವಶಪಡಿಸಿಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಬ್ರೆಡ್ ನಲ್ಲಿ ಆ ಒಂದು ಕೊಕೈನ್ ನ ಇಟ್ಟು ಸ್ಮಗ್ಲ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಗಂಭೀರವಾದ ಅಂಶ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಮುಂಬೈನಲ್ಲಿ ಅವರು ವಾಸವಿರ್ತಾರೆ. ಮುಂಬೈಯಿಂದ ದೆಹಲಿಗೆ ತೆರಳಿ ದೆಹಲಿಯಿಂದ ಈ ಒಂದು ಕೊಕೈನ್ ಅನ್ನ ಬ್ರೆಡ್ ನ ಮುಖಾಂತರ ಸ್ಮಗ್ಲ್ ಮಾಡ್ತಿದ್ರು. ಅಲ್ಲಿಂದ ಇದು ಬೆಂಗಳೂರಿಗೆ ರಫ್ತು ಆಗ್ತಾ ಇರುವಂತಹ ಮಾಹಿತಿ ಕೂಡ ಬರುತ್ತೆ. ಬೆಂಗಳೂರಿನಲ್ಲಿ ಬ್ರೆಡ್ ನಲ್ಲಿ ಈ ಒಂದು ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಏನೊಂದು ವಿಷಯ ಗೊತ್ತಾಗುತ್ತೆ. ಆ ಮುಖೇನವಾಗಿ ಸಿಸಿಬಿ ಕಾರ್ಯಾಚರಣೆ ನಡೆಸಿ ಈಗ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಶುರುವಾಗ್ತಿದೆ ದಿನಗಣನೆ. ಬೆಂಗಳೂರು ನಗರದಲ್ಲಿ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ. ಬ್ರೆಡ್ನಲ್ಲಿ ಕೊಕೈನ್ ಸಾಗಿಸ್ತಾ ಇದ್ದ ಐನಾಥಿ ಅಂಧರಾಗಿದ್ದಾರೆ. ನೈಜೀರಿಯನ್ ಪ್ರಜೆ ಎಸ್ತಾರ್ ಈತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಶೆಯ ಲೋಕವನ್ನ ಸೃಷ್ಟಿ ಮಾಡೋದಕ್ಕೆ ಇವರು 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೈನ್ ಅನ್ನ ಸಾಗಿಸ್ತಾ ಇದ್ರು. ಅವರ ಬಂಧನವನ್ನ ಮಾಡಿದ್ದಾರೆ. ಬ್ರೆಡ್ನಲ್ಲಿ ಸಾಗಿಸ್ತಾ ಇದ್ರಂತೆ. ಎಂಥ ಕದಿಮರು ನೋಡಿ ಇವರು. ಹೇಗೆಲ್ಲ ಸಪ್ಲೈ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ಹೀಗೂ ಆಗುತ್ತೆ. ಬ್ರೆಡ್ನಲ್ಲಿ ಕೊಕೈನ್ ಅನ್ನ ಈ ಕದಿಮರು ಸಾಗಾಟ ಮಾಡ್ತಾ ಇದ್ರು. ಅವರನ್ನ ಈಗ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಅವರಿಂದ ಲಕ್ಷ ರೂಪಾಯಿ 65 ಲಕ್ಷ ಮೌಲ್ಯದ